ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಜ್ಯೇಷ್ಠ ಮಾಸ ಉತ್ಸವಗಳು. ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರಿಗೆ ಕವಚ ಪ್ರತಿಷ್ಠೆ, ಸ್ನಾಪನ ತಿರುಮಂಜನ. ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವವಾದ ಪವಿತ್ರೋತ್ಸವಗಳು ಆರಂಭ. ಪವಿತ್ರೋತ್ಸವಗಳ ಭಾಗವಾಗಿ ಪಂಚಮೂರ್ತಿಗಳಿಗೆ ಸಂಪ್ರದಾಯಬದ್ಧವಾಗಿ ಸ್ನಾಪನ ತಿರುಮಂಜನ. ಕರ್ನಾಟಕ ರಾಜ್ಯಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿದ ಮೊದಲನೆಯ ಏಕಾದಶಿ. ಅಧಿಕ ಸಂಖ್ಯೆಯಲ್ಲಿ ಭಕ್ತರಿಂದ ತುಂಬಿ ತುಳುಕಿದ ಅನೇಕ ದೇವಾಲಯಗಳು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಜ್ಯೇಷ್ಠಾಭಿಷೇಕ ಮಹೋತ್ಸವಗಳು ಕೊನೆಯ ದಿನಕ್ಕೆ ತಲುಪಿವೆ. ಈ ಸಂದರ್ಭವಾಗಿ ಗುರುವಾರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿ ಅವರಿಗೆ ಸ್ನಾಪನ ತಿರುಮಂಜನ, ಕವಚ ಸಮರ್ಪಣೆ ಕಾರ್ಯಕ್ರಮಗಳು ಆಗಮೋಕ್ತವಾಗಿ ಜರುಗಿದವು. ತಿರುಪತಿಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಜ್ಯೇಷ್ಠಾಭಿಷೇಕ ಮಹೋತ್ಸವಗಳನ್ನು ಟಿಟಿಡಿಯು ಆಗಮೋಕ್ತವಾಗಿ ನಿರ್ವಹಿಸುತ್ತಿದೆ. ಪ್ರತಿ ವರ್ಷ ತಮಿಳು ಸಂಪ್ರದಾಯ ಅನುಸಾರ ಆಡಿ ತಿಂಗಳ ಜ್ಯೇಷ್ಠ ನಕ್ಷತ್ರಕ್ಕೆ ಮುಗಿಯುವ ಹಾಗೆ 3 ದಿನಗಳ ಕಾಲ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಜ್ಯೇಷ್ಠಾಭಿಷೇಕವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ 3ನೇ ದಿನ ಗುರುವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಆಲಯದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಮುಖಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರನ್ನಾಗಿಸಿದರು. ನಂತರ ಅರ್ಚಕರು ರಕ್ಷಾಬಂಧನ ಪೂಜೆ, ಸದ್ಯ ಅಂಕುರಾರ್ಪಣೆ, ಆರಾಧನೆ, ರಕ್ಷಾಬಂಧನ ಮತ್ತು ಇತರ ಕ್ರತುವುಗಳನ್ನು ಪೂರ್ಣಗೊಳಿಸಿದರು. ನಂತರ ಅಷ್ಟೋತ್ತರ ಶತಕಲಶಾಭಿಷೇಕ ಸ್ಥಾಪನೆ ಮತ್ತು ಅಗ್ನಿ ಪ್ರತಿಷ್ಠೆ ಜರುಗಿದವು. ಹಾಗೆಯೇ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಬಂಗಾರ ಕವಚವನ್ನು ಆಲಯದ ವಿಮಾನ ಪ್ರದಕ್ಷಿಣೆಯಾಗಿ ಕಲ್ಯಾಣ ಮಂಟಪಕ್ಕೆ ತಂದರು. ತದನಂತರ ಕಳಶ ಪ್ರತಿಷ್ಠೆ, ಪಂಚಗವ್ಯಾಧಿವಾಸಂ, ಕ್ಷೀರಾದಿವಾಸ, ಜಲಾದಿವಾಸ, ವಿಶೇಷ ಹೋಮಗಳನ್ನು ನಿರ್ವಹಿಸಿ ಕವಚಗಳಿಗೆ ಅಭಿಮಂತ್ರಣ ಮಾಡಿದರು. ನಂತರ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳಿಗೆ ಅಷ್ಟೋತ್ತರ ಶತಕಲಶ ದ್ರವ್ಯಗಳಿಂದ ಆಗಮೋಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ನಂತರ ಚಂದನ, ಕುಂಕುಮದ ಹೂವು, ಕರ್ಪೂರಗಳಿಂದ ಸಿದ್ಧ ಮಾಡಿದ ಲೇಪನವನ್ನು ಪೂರ್ತಿಯಾಗಿ ಹಚ್ಚಿ ನೈವೇದ್ಯ ನೀರಾಜನವನ್ನು ಸಮರ್ಪಿಸಿದರು. ಹಾಗೆಯೇ ಜ್ಯೇಷ್ಠಾಭಿಷೇಕದ ಮಹೋತ್ಸವದ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ಅರ್ಚಕರು ಶಾಸ್ತ್ರೋಕ್ತವಾಗಿ ಕವಚ ಸಮರ್ಪಣೆ ಮಾಡಿದರು. ಈ ಉತ್ಸವದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮೀಜಿ, ಚಿಕ್ಕ ಜಿಯರ್ ಸ್ವಾಮಿ, ಶ್ರೀ ವೈಷ್ಣವರು, ಭಕ್ತರು ಪಾಲ್ಗೊಂಡಿದ್ದರು.
ತಿರುಪತಿಯ ಪುಣ್ಯಕ್ಷೇತ್ರ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಪವಿತ್ರೋತ್ಸವಗಳು ಅತ್ಯಂತ ಅದ್ಧೂರಿಯಾಗಿ ಆರಂಭಗೊಂಡವು. ಆಲಯದಲ್ಲಿ ವರ್ಷವಿಡೀ ಸ್ವಾಮಿ ಅಮ್ಮನವರಿಗೆ ಜರುಗುವ ವಿಶೇಷ ಉತ್ಸವಗಳು, ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆಯುವ ದೋಷಗಳ ಪರಿಹಾರಾರ್ಥವಾಗಿ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಪ್ರತೀತಿ. ಈ ಸಂದರ್ಭವಾಗಿ ಕಪಿಲತೀರ್ಥದಲ್ಲಿ ಈ ತಿಂಗಳ 18ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಪವಿತ್ರೋತ್ಸವಗಳನ್ನು ಆಗಮುಕ್ತವಾಗಿ ನಿರ್ವಹಿಸುವುದಕ್ಕೆ ಟಿಟಿಡಿ ಏರ್ಪಾಟುಗಳನ್ನು ಮಾಡಿದೆ. ಈ ಪವಿತ್ರೋತ್ಸವಗಳ ಅಂಗವಾಗಿ ಮೊದಲನೇ ದಿನ ಗುರುವಾರ ಬೆಳಗ್ಗೆ ಪಂಚಮೂರ್ತಿಗಳಿಗೆ ಸ್ನಪನ ತಿರುಮಂಜನ ಸಂಪ್ರದಾಯಬದ್ಧವಾಗಿ ಜರುಗಿತು. ಆಲಯ ಪ್ರಾಂಗಣದಲ್ಲಿರುವ ಉಂಜಲ್ ಮಂಟಪದ ಸ್ನಾನಪೀಠದಲ್ಲಿ ಶ್ರೀ ಸೋಮಸ್ಕಂದ ಮೂರ್ತಿಗೆ, ಶ್ರೀ ಕಾಮಾಕ್ಷಿ ಅಮ್ಮನವರಿಗೆ, ಶ್ರೀ ವಿನಾಯಕನಿಗೆ, ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ, ಶ್ರೀ ಚಂಡಿಕೇಶ್ವರ ಸ್ವಾಮಿಯವರಿಗೆ ತ್ರಿಶೂಲವನ್ನು ಆಸೀನರನ್ನಾಗಿಸಿ ಅರ್ಚಕರು ಕಳಶ ಪೂಜೆ, ಪುಣ್ಯಾಹವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆಗಳೊಂದಿಗೆ ಸಕಲ ಉಪಚಾರಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಪಂಚಮೂರ್ತಿಗಳಿಗೆ ನಯನ ಮನೋಹರವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಪರಮ ಪವಿತ್ರ ಮೊದಲನೆಯ ಏಕಾದಶಿಯ ಸಂದರ್ಭವಾಗಿ ಪುಣ್ಯಕ್ಷೇತ್ರ ಸಿಂಹಾಚಲಂನಲ್ಲಿ ಅಪ್ಪಣ್ಣನ ತಿರುಪೇದಿ ಉತ್ಸವ ನಯನ ಮನೋಹರವಾಗಿ ಸಾಗಿತು. ಸಿಂಹಾಚಲಂ ಶ್ರೀ ವರಾಹಲಕ್ಷ್ಮೀ ನರಸಿಂಹಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶಯನ ಏಕಾದಶಿ ಪೂಜೆಗಳು ವಿಶೇಷವಾಗಿ ಜರುಗಿದವು. ಈ ಸಂದರ್ಭವಾಗಿ ಉಭಯ ದೇವಿಯರ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕಾರ ಶೋಭಿತವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಅರ್ಚಕರು ಆಗಮುಕ್ತವಾಗಿ ಸ್ವಾಮಿ ಅಮ್ಮನವರಿಗೆ ವೈದಿಕ ಉಪಚಾರಗಳನ್ನು ಪೂರ್ಣಗೊಳಿಸಿ ಆರತಿಯನ್ನು ಸಮರ್ಪಿಸಿದರು. ನಂತರ ಭಕ್ತರ ಕೋಲಾಟ, ಗೋವಿಂದ ನಾಮಸ್ಮರಣೆಗಳ ನಡುವೆ ಅಪ್ಪಣ್ಣನ ತಿರುಬೀದಿ ಉತ್ಸವ ನಯನ ಮನೋಹರವಾಗಿ ಸಾಗಿತು. ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಉಪಕ್ರಮಿಸುವುದೇ ಪರಮ ಪಾವನ ಪುಣ್ಯ ಸಂದರ್ಭವಾದ ಮೊದಲನೆಯ ಏಕಾದಶಿ. ಈ ದಿನ ಶ್ರೀಮನ್ನಾರಾಯಣನ ಸೇವೆ ಭಕ್ತರಿಗೆ ಸರ್ವದ ಶುಭದಾಯಕ. ಈ ಸಂದರ್ಭವಾಗಿ ಕಾಕಿನಾಡ ಜಿಲ್ಲೆಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾದ ರತ್ನಗಿರಿಯಲ್ಲಿರುವ ಅನ್ನವರಂ ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯವರ ದೇವಸ್ಥಾನದಲ್ಲಿ ಪ್ರತ್ಯೇಕ ಕಾರ್ಯಕ್ರಮಗಳು ಜರುಗಿದವು.
ದೊಡ್ಡ ಮಟ್ಟದಲ್ಲಿ ಸತ್ಯದೇವರ ದರ್ಶನಾರ್ಥ ಅನ್ನವರಕ್ಕೆ ಬಂದ ಅನೇಕ ಭಕ್ತರು ಭಕ್ತಿಯಿಂದ ಸತ್ಯನಾರಾಯಣನ ವ್ರತಗಳನ್ನು ಆಚರಿಸಿದರು. ಆಲಯದ ಅರ್ಚಕರು ಅನಂತಲಕ್ಷ್ಮಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯವರಿಗೆ ಪ್ರತ್ಯೇಕ ಅಲಂಕಾರದೊಂದಿಗೆ ಕಲ್ಯಾಣೋತ್ಸವ ಮಂಟಪದಲ್ಲಿ ಆಸೀನರನ್ನಾಗಿಸಿದರು. ಶ್ರೀ ಸೀತಾರಾಮಚಂದ್ರ ಸ್ವಾಮಿಯವರ ಮದುವೆಯ ಮುಖ್ಯಸ್ಥರಾಗಿ ರಮಣೀಯವಾಗಿ ಸತ್ಯದೇವನ ಕಲ್ಯಾಣವನ್ನು ನಿರ್ವಹಿಸಿದರು. ಆನಂತರ ಭಕ್ತರೊಂದಿಗೆ ಸಂಕಲ್ಪ ಪೂಜೆಗಳೊಂದಿಗೆ ವ್ರತವನ್ನು ಆಚರಿಸಿ ಧೂಪದೀಪ ನೈವೇದ್ಯ ನೀರಾಜನವನ್ನು ಸಮರ್ಪಿಸಿದರು. ನಂತರ ಮುಗಿಲು ಮುಟ್ಟಿದ ಭಕ್ತರ ಗೋವಿಂದ ನಾಮಸ್ಮರಣೆಗಳ ನಡುವೆ ಸತ್ಯದೇವನ ರಥಯಾತ್ರೆಯು ಶೋಭಾಯಮಾನವಾಗಿ ಜರುಗಿತು. ಬೆಂಗಳೂರು ಜಯನಗರದ 5ನೇ ಬ್ಲಾಕ್ನಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ದ್ವಾದಶಿ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಮಂತ್ರಾಲಯದ ಮಠಾಧೀಶರಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಠದಲ್ಲಿ ಸಂಸ್ಥಾನ ಪೂಜೆಗಳನ್ನು ನೆರವೇರಿಸಿ ನಂತರ ಮೂಲ ಬೃಂದಾವನಕ್ಕೆ ಆರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪಾವನರಾದರು.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಪ್ತ ಮುದ್ರಾ ಧಾರಣೆಯ ವಿಷಯವಾಗಿ ಪಂಡಿತರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮೋ ವೆಂಕಟೇಶಾಯ. ಇಂದಿನ ದಿನ ಪ್ರಥಮ ಏಕಾದಶಿ, ಚಾತುರ್ಮಾಸ್ಯದ ಮೊದಲ ಏಕಾದಶಿಯ ಪವಿತ್ರವಾದ ಈ ದಿವಸದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ತಪ್ತ ಮುದ್ರಾಧಾರಣಾ ಮಹೋತ್ಸವ ನಡೀತಾ ಇದೆ. ಎಲ್ಲ ಭಕ್ತರು ಕೂಡ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಇದೊಂದು ಸದವಕಾಶ. ಎಲ್ಲ ಶ್ರೀಪಾದಂಗಳು ಕೂಡ ಒಂದು ಜಾಗದಲ್ಲಿ ಚಾತುರ್ಮಾಸ್ಯ ಕಾಲ ಅಂತಂದಾಗ ವಾಸ್ತವಿಕವಾಗಿ 4 ತಿಂಗಳು ಕೂಡಬೇಕು. ಮಹಾಭಾರತದ ಕ್ರಮದಲ್ಲಿ ಆ ಪಕ್ಷಾವೈ ಮಾಸಃ ಅಂತ ಆ ಪಕ್ಷಗಳನ್ನೇ ಮಾಸವನ್ನಾಗಿ ವಿಂಗಡಿಸಿ ಅದನ್ನು 2 ತಿಂಗಳು ಕೂಡುವಂತಹ ಪದ್ಧತಿ. ಎಲ್ಲರೂ ಕೂಡ ದ್ವಾದಶಿ, ಪಂಚಮಿ ಅದರ ಒಳಗಡೆ ಚಾತುರ್ಮಾಸ್ಯಕ್ಕೆ ಕುಳಿತುಕೊಳ್ತಾರೆ. ಆ ಕುಳಿತುಕೊಂಡ ಮೇಲೆ 2 ತಿಂಗಳುಗಳ ಕಾಲ ನಿರಂತರವಾದ ಜ್ಞಾನ ಯಜ್ಞವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ನಡೆಸ್ತಾರೆ. ಅಪೇಕ್ಷೆ ಪಟ್ಟ ಭಕ್ತರ ಮನೆಗೆ ಪಾದಪೂಜೆ, ಅದೇ ರೀತಿ ಸಂಸ್ಥಾನದ ಪ್ರತಿಮೆಗಳ ಪೂಜೆಯನ್ನು ಕೂಡ ಎಲ್ಲ ಶ್ರೀಪಾದಂಗಳು ಕೂಡ ಮಾಡುವಂತಹ ಪದ್ಧತಿ ಇದೆ. ಯಾವಾಗಲೂ ಕೂಡ ಭಕ್ತರೆಲ್ಲರೂ ಕೂಡ
ಶ್ರೀಗಳ ಹತ್ತಿರ ಹೋಗುವಂತಹ ಪದ್ಧತಿ. ಆದರೆ ಶ್ರೀಗಳೇ ಭಕ್ತರ ಊರಿಗೆ ಬರುವಂತಹದ್ದು ಅಂತಂದರೆ ಅದು ಚಾತುರ್ಮಾಸ್ಯದ ಪರ್ವಕಾಲ ಅಂತ ಹೇಳ್ತೇವೆ. ಅಂತಹ ನಾವು ಗಳಿಸಿದ ಸಾತ್ವಿಕ ಸಂಪತ್ತನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಸ್ವಾಮಿಗಳ ಯೋಜನೆಗಳೇನೇನಿರ್ತಾವೋ ಅದೆಲ್ಲವನ್ನೂ ಕೂಡ ಕೈಗೂಡಿಸಲಿಕ್ಕೆ ಭಕ್ತರ ಸಹಕಾರ ಬಹಳ ಮುಖ್ಯವಾಗಿ ಇರತಕ್ಕಂತಹದ್ದು. ಅಂತಹ ಚಾತುರ್ಮಾಸ್ಯದ ಕಾಲ ಮುಗಿಯುವಂತಹದ್ದು ಆರಂಭ ಟೀಕಾರಾಯರ ಪಂಚಮಿಯ ಒಳಗಡೆ ಎಲ್ಲರೂ ಕೂಡ ಕೂಡ್ತಾರೆ. ಉತ್ಥಾನ ದ್ವಾದಶಿಯ ದಿವಸ ಎಲ್ಲರೂ ಕೂಡ ಏಳುವಂತಹದ್ದು. ಅನಂತ ಚತುರ್ದಶಿಯ ದಿವಸ ಎಲ್ಲರೂ ಕೂಡ ಏಳುವಂತಹದ್ದು. ಉತ್ಥಾನ ದ್ವಾದಶಿ ಚಾತುರ್ಮಾಸ್ಯ ವ್ರತದ ಸಂಪೂರ್ಣ 4 ತಿಂಗಳು ಕೂಡ ಮುಗಿಯುವಂತಹದ್ದು. ಹೀಗೆ ಇಂಥ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಅನೇಕ ಸ್ವಾಮಿಗಳು, ಪೇಜಾವರ ಮಠದ ಸ್ವಾಮಿಗಳು, ರಾಘವೇಂದ್ರ ಮಠದ ಸ್ವಾಮಿಗಳು, ಉತ್ತರಾದಿ ಮಠದ ಸ್ವಾಮಿಗಳು, ವ್ಯಾಸರಾಜ ಮಠದ ಸ್ವಾಮಿಗಳು, ಅದೇ ರೀತಿ ಅದಮಾರು ಪರಮಪೂಜ್ಯ ಸುವಿಧೇಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲರೂ ಕೂಡ ಇವತ್ತು ಅಲ್ಲಲ್ಲಿ ಮುದ್ರಧಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಕೂಡ ಮಾಡಿಸಿಕೊಳ್ಳಿ, ನಮ್ಮ ಪಾಪಗಳನ್ನು ಕಳೆದುಕೊಂಡು ಭಗವಂತನ ಅನುಗ್ರಹವನ್ನು ಪಡೆಯೋಣ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮೋ ವೆಂಕಟೇಶಾಯ. ಬೆಂಗಳೂರು ಪೂರ್ವ ತಾಲೂಕು ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಸ್ವಸ್ತಿ ಪುಣ್ಯಾಹವಾಚನ, ಕಳಶ ಸ್ಥಾಪನೆ, ಕಳಶಾರಾಧನೆ, ಲಕ್ಷ್ಮೀನಾರಾಯಣ ಹೋಮವನ್ನು ಮಾಡಿ ತದನಂತರ ಸ್ವಾಮಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿ ತದನಂತರ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯವರಿಗೆ ನೂತನ ಕವಚಗಳನ್ನು ಧರಿಸಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಸಲ್ಲಿಸಿ ಚಾಮರ ಸೇವೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಯೋಗಿನಾರಾಯಣ ಮಠದಲ್ಲಿ ಯೋಗಿನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ ಎಂಬ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಜುಲೈ 19ರಿಂದ 3 ದಿನಗಳ ಕಾಲ ನಡೆಯುವ ಗುರುಪಾದುಕಾ ಸಂಗೀತೋತ್ಸವದ ಪ್ರಯುಕ್ತ ವಿಶೇಷ ದೀಪಾಲಂಕಾರವನ್ನು ಮಾಡಲಾಗಿದೆ.
ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿರುವ ಶ್ರೀ ವಾರಾಹಿ ದೇವಿಗೆ ಆಷಾಢ ಮಾಸದ ಪ್ರಯುಕ್ತ ತಿಂಗಳ ಪೂರ್ತಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತಿದೆ. ಈ ಪ್ರಯುಕ್ತ ಶ್ರೀ ವಾರಾಹಿ ದೇವಿಗೆ ಪಂಚಾಮೃತಾಭಿಷೇಕ ಹಾಗೂ ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಬಗೆ ಬಗೆಯ ವಿವಿಧ ತರಕಾರಿಗಳಿಂದ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಅರ್ಚನೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವಿಯ ಅನುಗ್ರಹವನ್ನು ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಪಾಂಡುರಂಗ ರುಕುಮಾಯಿ ದೇವಸ್ಥಾನದಲ್ಲಿ ಪ್ರಥಮ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ದೇವಾಲಯವನ್ನು ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಪಂಡರಾಪುರದಲ್ಲಿ ಸಂಪ್ರದಾಯದಂತೆ ಶ್ರೀ ಪಾಂಡುರಂಗ ಸ್ವಾಮಿಯ ಪಾದಸ್ಪರ್ಶವನ್ನು ಭಕ್ತರು ಮಾಡಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮೈಸೂರಿನ ವಿವೇಕಾನಂದ ನಗರದಲ್ಲಿರುವ ಶ್ರೀ ಪಾಂಡುರಂಗ ವಿಠ್ಠಲ ರುಕುಮಾಯಿ ದೇವಸ್ಥಾನದಲ್ಲಿ ಮೊದಲ ಏಕಾದಶಿಯ ಪ್ರಯುಕ್ತ ಹಾಗೂ ಆಷಾಢದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ದೇವಾಲಯವನ್ನು ಹಾಗೂ ದೇವರುಗಳನ್ನು ವಿವಿಧ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರಿಸುವಂತೆ ಅಲಂಕರಿಸಲಾಗಿತ್ತು. ಮೊದಲಿಗೆ ದೇವಾಲಯಕ್ಕೆ ಆಗಮಿಸಿದ ಮೈಸೂರು ಮಹಾರಾಜರಾದ ಮತ್ತು ಮೈಸೂರು ಕೊಡಗು ಹಾಗೂ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು. ತರುವಾಯ ಮಹಾರಾಜರು ಶ್ರೀ ವಿಠ್ಠಲ ರುಕುಮಾಯಿ ದೇವಿಯ ದರ್ಶನವನ್ನು ಪಡೆದು ಉತ್ಸವಕ್ಕೆ ಚಾಲನೆ ನೀಡಿದರು. ತದನಂತರ ಶ್ರೀ ವಿಠ್ಠಲ ರುಕುಮಾಯಿ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕೃತ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ಉತ್ಸವವು ಪಂಚವಾದ್ಯ, ಛತ್ರಿ, ಚಾಮರ, ಪಂಜಿನ ಸೇವೆಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತರು ದೇವರ ನಾಮ ಸಂಕೀರ್ತನೆಯೊಂದಿಗೆ ವೈಭವವಾಗಿ ನೆರವೇರಿತು. ತದನಂತರ ಉಯ್ಯಾಲೆ ಸೇವೆಯೊಂದಿಗೆ ಗರ್ಭಾಲಯದಲ್ಲಿರುವ ಶ್ರೀ ವಿಠ್ಠಲ ರುಕುಮಾಯಿ ದೇವರಿಗೆ ಮಹಾಪೂಜೆಯನ್ನು ಮಾಡಲಾಯಿತು.
ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ನದಿಯ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಮಳಕೇಡಾದ ಉತ್ತರಾದಿ ಮಠದಲ್ಲಿ ಶ್ರೀ ಜಯತೀರ್ಥರ ಆರಾಧನಾ ಪೂರ್ವದಲ್ಲಿ ಭಾಗ್ಯನಗರದ ಯುವಾತ್ಮ ತಂಡದ ವತಿಯಿಂದ ಮಠದ ಪ್ರಕಾರ ಹಾಗೂ ಕಾಣಿಗಾ ನದಿಯ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಯುವಕರು ಹಾಗೂ ಯುವತಿಯರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಸಾಫಲ್ಯ ಕಲಾಕೇಂದ್ರ ಕುಂಬಳೆ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ನಿ ಪನಿ ರಿ ಗರಿ ಗ ಗರಿ ಗ ಪ ಗರಿ ಸ ನಿ ಪನಿ ರಿ ಗರಿ ಗ ರಿ ಗರಿ ಪ ಗ ಗ ಪ ಗ ನಿ ಪ ನಿ ರಿ ಗರಿ ಸ ನಿ ಸ ರಿ ಗರಿ ಪ ಪ ಗ ಗ ಪ ಗ ನಿ ಪ ನಿ ರಿ ಗರಿ ಸ ನಿ ಸ ರಿ ಗ ಸ ರಿ ನಿ ಸ ಪ ನಿ ಗರಿ ಸ ರಿ ಸ ನಿ ಸ ನಿ ಪ ನಿ ರಿ ನಿ ಸ ಪ ನಿ ರಿ ಸ ನಿ ಪ ಸ ನಿ ಪ ಗ ನಿ ಪ ಗ ರಿ ಸ ರಿ ಪ ಸ ರಿ ಗ ಪ ಗ ರಿ ಗ ಪ ನಿ ಪ ಗ ಪ ನಿ ಪ ಗ ಮುದಕರಾತ್ತ ಮೋದಕಂ ಮುದಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಳಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಮುದಕರ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓಂ